ಅವ್ರ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಟಾಸ್ಕ್ ನ ಕೊಟ್ಟಿದ್ದಾರೆ ಸ್ಪಂದನಾ ವರ್ಸಸ್ ರಾಶಿಕಾ ಅವರ ನಡುವೆ. ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದಿದ್ದೆ ಯಾರು, ಮತ್ತೆ ಅದ್ರ ರಿಲೇಟೆಡ್ ಆಗಿ ಪ್ರೊಮೋನು ಕೂಡ ಬಂದಿದೆ. ಪ್ರೊಮೋದಲ್ಲಿ ಏನೆಲ್ಲ ಇದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ. ಅದೇ ತರ ಇವಾಗ ಮೇನ್ ವಿಷಯಕ್ಕೆ ಬರೋದಾದ್ರೆ, ಇವಾಗ ಏನು ಟಾಸ್ಕ್ ಕೊಟ್ಟಿದ್ದಾರಲ್ಲ ಸ್ಪಂದನಾ ವರ್ಸಸ್ ರಾಶಿಕಾ ಅವ್ರ ನಡುವೆ, ಈ ಒಂದು ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ. ಆಲ್ರೆಡಿ ಇವಾಗ ಸುಮಾರು ಜನ ಅಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ, ರಾಜ ಮತ್ತೆ ರಾಣಿ ಆಗಿರೋದ್ರಿಂದ ಕ್ಯಾಪ್ಟನ್ಸಿ ಟಾಸ್ಕ್ಗೆ. ಮತ್ತೆ ಇಂಟು ಕೂಡ ಕೊಟ್ಟಿದ್ದಾರೆ. ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೋ ಅವರು ಡೈರೆಕ್ಟ್ ಆಗಿ ಆ ಒಂದು ಕ್ಯಾಪ್ಟನ್ ಫಿನಾಲೆ ವೀಕಿಗೆ ಎಂಟ್ರಿನ ಕೊಡ್ತಾರೆ ಅಂತ. ಅದೇ ತರ ಇವರಿಬ್ಬರನ್ನ ಬಿಟ್ಟು ಈ ಒಂದು ಟಾಸ್ಕ್ ಅಲ್ಲಿ ವಿನ್ ಆಗಿದೆ ಯಾರು ಅಂತ ಅಂದ್ರೆ ರಾಶಿಕಾ ಅವರು ವಿನ್ ಆಗಿರ್ತಾರೆ. ಲೈವ್ ಅಪ್ಡೇಟಿನ ಪ್ರಕಾರ ಆ ಒಂದು ರಾಶಿಕಾ ಅವರು ಈ ಒಂದು ಟಾಸ್ಕ್ ನಲ್ಲಿ ಆ ಒಂದು ಸ್ಪಂದನ ಅವ್ರನ್ನ ಸೋಲಿಸಿ ಆ ಒಂದು ಟಾಸ್ಕ್ ನ ಗೆದ್ದಿರ್ತಾರೆ. ಆಕ್ಚುಲ್ ಆಗಿ ಎಲ್ಲಾ ಲೈವ್ ಅಪ್ಡೇಟ್ಸ್ ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಿಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಯಾರೇನೋ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಗ್ರೂಪ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಜಾಯ್ನ್ ಆಗಿ ಎಲ್ಲ ಲೈವ್ ಅಪ್ಡೇಟ್ಸ್ ಕೂಡ ಅದರಲ್ಲೇ ಬರುತ್ತೆ, ಯಾವುದು ಕೂಡ ಮಿಸ್ ಆಗೋದಿಲ್ಲ. ಮತ್ತೆ ನೆಕ್ಸ್ಟ್ ಬಾಯ್ಸ್ ಏನೊಂದು ಮೇಲ್ ಕಂಟೆಸ್ಟೆಂಟ್ಸ್ಗೆ ಒಂದು ಟಾಸ್ಕ್ ನ ಕೊಟ್ಟಿದ್ದಾರೆ, ಅದ್ರ ರಿಲೇಟೆಡ್ ಆಗು ಕೂಡ ಕಂಪ್ಲೀಟ್ ಆಗಿ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಈ ಒಂದು ಪ್ರೊಮೋ ಬಗ್ಗೆ ಮಾತಾಡೋದಾದ್ರೆ, ಮೇನ್ ಆಗಿ ಅಲ್ಲಿ ಮೆಂಟಲ್ ಟಾಸ್ಕ್ ನ ಕೊಟ್ಟಿದ್ದಾರೆ. ಮೆಂಟಲ್ ಆಗಿ ಅಂದ್ರೆ ಮೈಂಡ್ ನ ಯೂಸ್ ಮಾಡಿಕೊಂಡು ಯಾರು ಬಿಲ್ಲೆಗಳನ್ನ ಅಂದ್ರೆ ಒಂದು ಸ್ಟೇಜಸ್ ತರ ಇರುತ್ತೆ, ಅದನ್ನ ಕರೆಕ್ಟ್ ಆಗಿ ಯಾರು ಆ ಒಂದು ಫಾರ್ಮ್ ಇಂದ ಎಷ್ಟು ಲಾಂಗ್ ಆಗಿ ಆ ಒಂದು ಫಾರ್ಮ್ ನ ಮಾಡ್ತಾರೋ, ಅಂದ್ರೆ ಒಂದ್ಸಲ ಬಿಡಿಸಿದಾಗ ಎಲ್ಲ ಒಂದು ಲಾಂಗ್ ಫಾರ್ಮ್ ಇರುತ್ತಲ್ಲ, ಅವರು ಗೆಲ್ತಾರೆ. ಆಕ್ಚುಲಿ ಆ ಒಂದು ಟಾಸ್ಕ್ ಅಲ್ಲಿ ಮೇನ್ ಆಗಿ ಆ ಒಂದು ಫಿಸಿಕಲ್ ಆಗು ಕೂಡ ವರ್ಕ್ ಮಾಡ್ತಾರೆ ರಾಶಿಕಾ ಅವರು. ಆ ಒಂದು ಪಾಯಿಂಟ್ ಇಂದನೇ ಅವರು ಒಂದು ಟಾಸ್ಕ್ ನ ಗೆದ್ದಿರ್ಬೋದೇನೋ, ಅದನ್ನು ಕೂಡ ಗೊತ್ತಿಲ್ಲ. ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಟಾಸ್ಕ್. ಮತ್ತೆ ಇಲ್ಲಿ ಧ್ರುವಂತವ್ರ ಮಧ್ಯಾಹ್ನ ಕೂಡ ಮಾತಾಡ್ತಾ ಇರ್ತಾರೆ, ಏನಂತ ಅಂದ್ರೆ ಫಿಸಿಕಲ್ ಆಗಿ ಯಾಕೆ ತಗೊಳ್ತಿದ್ದಾರೋ, ಕುಸ್ತಿ ತರ ಮಾಡ್ತಾ ಇದ್ದಾರೆ ಇವರು. ಮತ್ತೆ ಇನ್ನೊಂದು ಕಮೆಂಟ್ಸ್ ಕೂಡ ಬರ್ತಿತ್ತು, ಜಡೆಗಳ ನಡುವೆ ಒಂದು ಜಗಳ ಅಂತ. ಆ ಒಂದು ಕಮೆಂಟ್ ಕೂಡ ಬಂದಿತ್ತು ಆ ಒಂದು ಪ್ರೊಮೋದಲ್ಲಿ. ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒಟ್ಟಿನಲ್ಲಿ ಟಾಸ್ಕ್ ಕೂಡ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಬಟ್ ಅಲ್ಲಿ ಅವರು ಇದು ಫಿಸಿಕಲ್ ಆಗಿ ಅರ್ಟ್ ಮಾಡೋ ತರ ಇಲ್ಲ, ಬಟ್ ಅವ್ರು ಅರ್ಟ್ ಮಾಡಿದ್ರೇನೆ ಅವ್ರು ಸೋಲ್ಬೇಕು ಅಲ್ವಾ, ಅದಕ್ಕೋಸ್ಕರ ಒಂದು ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಇನ್ನು ಅಪೋನೆಂಟ್ ಆಗಿ ಬಂದಿರೋರು ಆ ಒಂದು ಬಿಲ್ಲೆಗಳನ್ನೆಲ್ಲಾನು ಕೂಡ ಅವರು ಡಿಸ್ಟ್ರಾಕ್ಟ್ ಮಾಡ್ಬೋದು, ಅಂದ್ರೆ ಹೊಡೆದಾಕ್ಬಿಟ್ಟು ನಾರ್ಮಲ್ ಆಗಿ ಅವ್ರನ್ನ ಸೋಲ್ಸೋ ರೀತಿನೂ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ಪ್ರೊಟೆಕ್ಷನ್ ಕೂಡ ಮಾಡಿದ್ರಲ್ಲಿ ಸ್ಪಂದನ ಅವರು ವಾಶ್ರೂಮ್ ಏರಿಯಾದಲ್ಲಿ ಆ ಒಂದು ಟಾಸ್ಕ್ ನ ಮಾಡ್ತಾ ಇರ್ತಾರೆ. ಅವಾಗ ಸೋಫಾ ಸೆಟ್ ಎಲ್ಲಾನು ಕೂಡ ಒಂದು ಸೈಡ್ಗೆ ಇಟ್ಟು ಪ್ರೊಟೆಕ್ಷನ್ ತರ ಮಾಡಿ ಆ ಒಂದು ಟಾಸ್ಕ್ ನ ಮಾಡ್ತಿದ್ದಾರೆ ಅಂತಾನೆ ಅನ್ಬೋದು. ಅದರಲ್ಲಿ ಸುಮಾರು ಸಲ ಡಿಸ್ಟ್ರಾಕ್ಟ್ ಕೂಡ ಮಾಡ್ತಾರೆ ರಾಶಿಕಾ ಅವ್ರು ಗೆಲ್ಬೇಕು ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನನ್ನ ಪ್ರಕಾರ. ಬಟ್ ಲೈವ್ ಅಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಸ್ಕ್ ನಡೀತಾ ಇದೆ. ಅದರಲ್ಲಿ ಧನುಷ್ ಅವರು ಏನೋ ಲೀಡಿಂಗ್ ಅಲ್ಲಿ ಇದ್ದಾರೆ ಅಂತ ಇದ್ದಾರೆ. ನೋಡೋಣ ಯಾವ ರೀತಿ ಟಾಸ್ಕ್ ಆಗುತ್ತೆ. ಮತ್ತೆ ಪ್ರೊಮೋ ನೋಡಿ ಎಲ್ಲರೂ ಕೂಡ ಎಪಿಸೋಡ್ ನ ಜಡ್ಜ್ ಮಾಡಬೇಡಿ. ಪ್ರೊಮೋನೇ ಬೇರೆ ರೀತಿ ಇರುತ್ತೆ, ಮತ್ತೆ ಎಪಿಸೋಡ್ ಕೂಡ ಬೇರೆ ರೀತಿ ಇರುತ್ತೆ. ಬಟ್ ವಿಜುವಲೈಸೇಷನ್ ಆಗಿ ಇಟ್ಕೊಂಡು ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಎಲ್ಲದಕ್ಕೂ ಕೂಡ ಅರ್ಥ ಇರುತ್ತೆ ಅಂತ ಹೇಳ್ತಾ, ಇದಿಷ್ಟು ನಾರ್ಮಲ್ ಆಗಿ ಒಂದು ಅಪ್ಡೇಟ್ ಮತ್ತೆ ಪ್ರೊಮೋ ರಿವ್ಯೂ ಆಗಿರುತ್ತೆ. ಈ ಒಂದು ಪ್ರೊಮೋ ರಿವ್ಯೂ ನಿಮ್ಗೆ ಇಷ್ಟ ಆಗಿರುತ್ತೆ, ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.